ಸಿಎಂ ಅವರು ಪತ್ರ ಬರೆದಿದ್ದಾರೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ರಾಜ್ಯ ತನಿಖೆ ನಡೆಸಬೇಕು ಅಂತ ಹೇಳಿ ನಿನ್ನೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಭಾರಿ ಬುದ್ಧಿವಂತರಿದ್ದಾರೆ. ಈ ತರ ವಿಚಾರದಲ್ಲಿ ಹಾಗೆ ರಾಜಕಾರಣ ಮಾಡಬೇಕು ಅಂತ ಚೆನ್ನಾಗಿ ಸಲಹೆಗಳು ಸಿಗ್ತಾ ಇದೆ. ಅವ್ರು ಮಾಡ್ಲಿ, ಅವ್ರು ಒಳ್ಳೇದಾಗ್ಲಿ. ಆದ್ರೆ ಯಾವ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗೋದಿಲ್ಲ. ಚುನಾವಣೆನ ಎರಡನೇ ಹಂತದ ಚುನಾವಣೆ, ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಏನ್ ಚುನಾವಣೆ ಆಗಿದೆ ಸಂಪೂರ್ಣವಾಗಿ ಬಿಜೆಪಿ ಜೆಡಿಎಸ್ ಪಕ್ಷ ಜಯಬೇರಿಯನ್ನ ಬಾರಿಸ್ತದೆ. ಎರಡನೇ ಹಂತದಲ್ಲಿ ಹತಾಶವಾಗಿ ಈ ರೀತಿ ಬೇರೆ ಕಡೆಗೆ ಇವತ್ತು ಅದನ್ನ ಮತದಾರರ ಒಂದು ದೃಷ್ಟಿಕೋನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ಕಳಿಸಿದ್ದಾರೆ. ಎರಡು ವಿಚಾರ, ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ಯಾರೇ ತಪ್ಪು ಮಾಡಿದ್ರು ಸಹ ಅದನ್ನ SIT ಪ್ರೋಬ್ ಮುಂದೆ ಬರಬೇಕಾಗ್ತದೆ. ಅದು ಮುಂದೆ ಕಾನೂನಾತ್ಮಕವಾಗಿ ಏನಾಗ್ತದೆ ಆಗ್ತದೆ. ನಾವು ಇದಕ್ಕೆ ಬೆಂಬಲವನ್ನು ನೀಡೋದಿಲ್ಲ. ಇದನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದರಿಂದ ಅವ್ರಿಗೇನು ಕೂಡ ಅದರಿಂದ ಸಿಎಂ ಅವರು ಪತ್ರ ಬರೆದಿದ್ದಾರೆ ಆದಷ್ಟು ಬೇಗ ಕೇಂದ್ರ ಸರ್ಕಾರ ರಾಜ್ಯ ತನಿಖೆ ನಡೆಸಬೇಕು ಅಂತ ಹೇಳಿ ನಿನ್ನೆ ಪತ್ರ ಬರೆದಿದ್ದಾರೆ. ಮುಖ್ಯಮಂತ್ರಿಗಳು ಬಹಳ ಭಾರಿ ಬುದ್ಧಿವಂತರಿದ್ದಾರೆ. ಈ ತರ ವಿಚಾರದಲ್ಲಿ ಹಾಗೆ ರಾಜಕಾರಣ ಮಾಡಬೇಕು ಅಂತ ಚೆನ್ನಾಗಿ ಸಲಹೆಗಳು ಸಿಗ್ತಾ ಇದೆ. ಅವ್ರು ಮಾಡ್ಲಿ, ಅವ್ರು ಒಳ್ಳೇದಾಗ್ಲಿ. ಆದ್ರೆ ಯಾವ್ದು ಕೂಡ ಭಾರತೀಯ ಜನತಾ ಪಾರ್ಟಿ ಹಿನ್ನಡೆ ಆಗೋದಿಲ್ಲ. ಚುನಾವಣೆನ ಎರಡನೇ ಹಂತದ ಚುನಾವಣೆ, ಮೊದಲ ಹಂತದಲ್ಲಿ ರಾಜ್ಯದಲ್ಲಿ ಏನ್ ಚುನಾವಣೆ ಆಗಿದೆ ಸಂಪೂರ್ಣವಾಗಿ ಬಿಜೆಪಿ ಜೆಡಿಎಸ್ ಪಕ್ಷ ಜಯಬೇರಿಯನ್ನ ಬಾರಿಸ್ತದೆ. ಎರಡನೇ ಹಂತದಲ್ಲಿ ಹತಾಶವಾಗಿ ಈ ರೀತಿ ಬೇರೆ ಕಡೆಗೆ ಇವತ್ತು ಅದನ್ನ ಮತದಾರರ ಒಂದು ದೃಷ್ಟಿಕೋನ ಬೇರೆ ಕಡೆಗೆ ವರ್ಗಾವಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅವರೇ ಕಳಿಸಿದ್ದಾರೆ. ಎರಡು ವಿಚಾರ, ಪ್ರಜ್ವಲ್ ರೇವಣ್ಣ ಈ ವಿಡಿಯೋ ವಿಚಾರದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿಲುವು ಸ್ಪಷ್ಟವಾಗಿದೆ. ಯಾರೇ ತಪ್ಪು ಮಾಡಿದ್ರು ಸಹ ಅದನ್ನ SIT ಪ್ರೋಬ್ ಮುಂದೆ ಬರಬೇಕಾಗ್ತದೆ. ಅದು ಮುಂದೆ ಕಾನೂನಾತ್ಮಕವಾಗಿ ಏನಾಗ್ತದೆ ಆಗ್ತದೆ. ನಾವು ಇದಕ್ಕೆ ಬೆಂಬಲವನ್ನು ನೀಡೋದಿಲ್ಲ. ಇದನ್ನ ರಾಜಕೀಯವಾಗಿ ಬಳಸ್ತಕ್ಕಂಥ ಪ್ರಯತ್ನ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. ಅದರಿಂದ ಅವ್ರಿಗೇನು ಕೂಡ ಅದರಿಂದ